ದಾನಂ ಭಗತ್ತೆ ಓಂ ಮಹಾಭಾವಂಧೆ ಓಂ ಎ ಓಂ ಬಿ ಓಂ ಸಿ ಓಂ ಡಿ ಓಂ ಸಿ ಡಿ ಬ್ಲೂ ಸಿಡಿ ಇದನ್ನ ನೀವು ಇಂಟರ್ನೆಟ್ ನಲ್ಲಿ ನೋಡ್ಕೊಂಬಿಡಿ. ಈಗ ಆ ವಿಷಯ ಬಿಟ್ಟಾಕಿ ವೆಲ್ಕಮ್ ಟು ಮಜಾ ವಿತ್ ಸುಜಾ. ಧನ್ಯವಾದಗಳು ತಂದೆ. ಮದುವೆ ಆಗಿರೋದೇ ಫೆಬ್ರವರಿಲಿ, ಅಷ್ಟು ಬೇಗ ತಂದೆನಾ? ಮಗನೇ, ನೀನು ನನ್ನನ್ನು ಪೊರಕೆಯಲ್ಲಿ ಹೊಡೆದಲೇ ಸ್ವಾಗತಿಸಿದ್ಯಲ್ಲ, ಅದಕ್ಕಾಗಿ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ಪೊರಕೆ ಕಥಾನೆ ಹೊಡೆಯ ನಿನ್ಗೆ ಕೊಡಿಲಿ. ಈ ಕ್ಯಾರೆಕ್ಟ್ರಿ ಅಂತದ್ದು ಭಕ್ತ. ನಾನು ಸೀಡಿಯ ಬಂಚು ತೆಗೆದಿದೆ ಬೆಂಚು ಬಾಳೆಗೆ ನಾ ಅರಿತ ಡ್ರೈವರ್ ಸಂಚು ಉಗುಳಿದ್ರ ಇನ್ನೇನು? ಓಂ ಆಪತನಂ ಭೇದ ಆಪತ ಇದ್ಯಾವ್ದಪ್ಪ ಗೆಟಪ್? ವೀಕ್ಲಿ ಆನಂದ ಸ್ವಾಮಿ. ಅವರು ಡೈಲಿ ಆನಂದ ಸ್ವಾಮಿ ಅಲ್ಲ, ನೀವ್ ಯಾಕೆ ವೀಕು? ಅವರಷ್ಟು ಕೆಪಾಸಿಟಿ ನಮಗಿಲ್ಲ, ಅದಕ್ಕೆ ನಾವಿಷ್ಟು ವೀಕ್. ಈಗ ನಿಮ್ಮೇಲೂ ಸಾಕಷ್ಟು ಹಗರಣಗಳಿದೆ, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸಲ್ವಾ? ಮಹಿಳಾ ಭಕ್ತಾದಿಗಳೇ ನಮ್ಮ ಮೇಲೆ ಬಿದ್ದಾಗ ನಮಗೇನು ಅನಿಸ್ತಿಲ್ಲ ಭಕ್ತ. ಇನ್ನು ಇದೆಲ್ಲ ನಮಗೆ ತೃಣಕ್ಕೆ ಸಮಾನ. ವಿಷಯಕ್ಕಲ್ಲ, ಬನ್ನಿ ಬರ್ಬೇಡ ಅಂತ ಯಾರು ಹೇಳಿ. ನಮ್ಮ ಡೈಲಿ ಆನಂದ ಸ್ವಾಮಿಗಳ ಮೇಲೆ ಸಾಕಷ್ಟು ಆಪಾದನೆಗಳು ಹಗರಣಗಳು ಇದೆ. ಆದ್ರೆ ಕೇಸ್ ಬುಕ್ ಆಗಿದ್ದು FIR ಬುಕ್ ಆಗಿಲ್ಲ ಅಂದಿದ್ರೆ ನೀವೇನ್ ಮಾಡ್ತಾ ಇದ್ರಿ? FIR ಬುಕ್ ಆಗಿಲ್ಲ ಅಂದಿದ್ರೆ ನಾವೇ ಬುಕ್ ತಗೊಂಡು ಬುಕ್ ಮಾಡ್ಕೊಂಡ್ಬಿಡ್ತೀವಿ. ಯಾಕೆಂದ್ರೆ ನಮಗ್ ಬುಕ್ ಅಂದ್ರೆ ಬಹಳ ಇಷ್ಟ. ಯಾಕೆಂದ್ರೆ ನಮ್ಮ ಆಶ್ರಮದಲ್ಲಿ ನಾವೇ ನಮ್ಮ ರೂಮ್ ಅನ್ನ ಬುಕ್ ಮಾಡ್ಕೊಂಡ್ಬಿಡ್ತೀವಿ. ಹೊರಗಡೆ ಇದ್ರೆ ಬೆಡ್ ಅನ್ನು ಬುಕ್ ಮಾಡ್ಕೋತೀವಿ. ಯಾಕೆಂದ್ರೆ ನಮಗೆ ಬೆಡ್ ಅಂದ್ರೆ ಬಹಳ ಇಷ್ಟ. ಸಕಲ ಸುಖ ಭೋಗಗಳನ್ನ ತ್ಯಜಿಸಿ ಸಮಾಜದಲ್ಲಿ ನಿಂತಿರೋರು ನೀವು, ನಿಮ್ಗೆ ಯಾಕ್ರಿ ಬೇಕು ಬೆಡ್? ಅಯ್ಯೋ ಅದು ಭಕ್ತಾದಿಗಳಿಗ್ರಿ. ಅಯ್ಯೋ ಭಕ್ತಾದಿಗಳಿಗೆ ಯಾಕ್ರಿ ಬೆಡ್? ಅಯ್ಯೋ ಭಕ್ತಾದಿಗಳು ನಮ್ಮನ್ನ ಪ್ರೀತಿಯಿಂದ ಕರೆದು ಪಕ್ಕಕ್ಕೆ ಕೂರ್ಸ್ಕೋತಾರಲ್ಲ, ಅದಕ್ಕೆ. ಇವೆಲ್ಲ ಬೇಕಿತ್ತ ನಮ್ಗೆ? ಒಂದು ಬಿಡಿ. ಈಗ ಮುಂದಿನ ಪ್ರಶ್ನೆ ಏನಂದ್ರೆ, ನಮ್ಮ ದೇಶದ ಪ್ರಧಾನಿ ಮಗಳು ತನ್ನ ತಂದೆ ತಾಯಿ ಬಗ್ಗೆ ಜೀವನ ಚರಿತ್ರೆಯನ್ನ ಬರೀತಾ ಇದ್ದಾರೆ. ಇದೇ ರೀತಿ ತಮ್ಮ ಬಗ್ಗೆನೂ ಯಾರಾದ್ರೂ ಪುಸ್ತಕ ಬರೀತೀನಿ ಅಂತ ಬಂದ್ರೆ ನೀವೇನ್ ಹೇಳ್ತೀರಿ? ನಮ್ಮ ಬಗ್ಗೆ ಈ ಸಿಡಿಗಳೇ ಇಡಬೇಕಾದ್ರೆ ಜೀವನ ಚರಿತ್ರೆ ಯಾಕೆ ಭಕ್ತ? ಸಾಕು ಸಾಕು. ಈಗ ಬಹಳ ಮುಖ್ಯವಾದಂತ ಒಂದು ಪ್ರಶ್ನೆ ಏನು? ಅದೇನು ಅಂದ್ರೆ, ನಮ್ಮ ಈ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಕೆಲವೊಂದು ಷರತ್ತುಗಳು ಸ್ವಾಗತ ಮಾಡ್ಬೇಕಾದ್ರೆ ಇದೆ. ಅದೇನು ಅಂದ್ರೆ, ತಪ್ಕೋಬಾರ್ದು, ಇಡಬಾರ್ದು, ತುಂಡ್ ಬಟ್ಟೆ ಹಾಕೋಬಾರ್ದು, ಎಲ್ಲದಕ್ಕಿಂತ ಮುಖ್ಯವಾಗಿ ಧರ್ಮದ ಬಗ್ಗೆ ಪ್ರಚಾರ ಮಾಡಬಾರ್ದು ಅಂತ. ಒಂದು ವೇಳೆ ನೀವೇನಾದ್ರೂ ಕಾಮನ್ವೆಲ್ತ್ ಗೇಮ್ಸ್ಗೆ ಹೋಗಿದ್ರೆ ಈ ಷರತ್ತುಗಳನ್ನೆಲ್ಲ ಪಾಲಿಸ್ತಾ ಇದ್ರಾ? ನಮಗೆ ಈ ಷರತ್ತುಗಳನ್ನ ಆಶ್ರಮದಲ್ಲಿ ಪಾಲಿಸಿ ನಾವು ಹೊರಡುವುದು ಭಕ್ತ. ಮಹಾನುಭಾವ, ಈಗ ಕಾಮನ್ವೆಲ್ತ್ ಗೇಮ್ಸ್ಗೆ ಸಂಬಂಧಪಟ್ಟಾಗೆ ಇನ್ನೊಂದು ಪ್ರಶ್ನೆ. ಏನು? ನಮ್ಮ ದೇಶದ ಪ್ರಮುಖ ಟೆನ್ನಿಸ್ ಆಟಗಾರರಾದಂತಹ ಮಹೇಶ್ ಭೂಪತಿ ಮತ್ತೆ ಲಿಯಾಂಡರ್ ಪೇಸು ಸರ್ಕಾರ ತಮ್ಗೇನಾದ್ರೂ ಕೊಡ್ಬೇಕಾಗಿರೋ ಹಣನ ಕ್ರೀಡಾಕೂಟಕ್ಕೆ ಮುಂಚೆ ಕೊಡ್ಲಿಲ್ಲ ಅಂದ್ರೆ ನಾವು ಕ್ರೀಡಾಕೂಟದಲ್ಲಿ ಭಾಗವಹಿಸಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಿದ್ರು. ಒಂದು ವೇಳೆ ನೀವೇನಾದ್ರೂ ಅವ್ರ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಾ ಇದ್ರಿ? ನಾವು ಚೆಂಡಾಟನ ಬಿಡ್ತಾ ಇದ್ವಿ. ವಾಲಿಬಾಲ್, ಕ್ರಿಕೆಟ್, ಟೆನ್ನಿಸ್ ಎಲ್ಲ ಆಟಗಳು ನಮ್ಮ ಮತ್ತು ಭಕ್ತರ ನಡುವಿನ ಏಕಾಗ್ರತೆಯನ್ನು ಹೆಚ್ಚು. ಹೌದು, ನಿಮ್ಮ ಆಶ್ರಮದಲ್ಲಿ ಈ ಹಾರ್ಟ್ ಆಫ್ ಲಿವಿಂಗ್, ಕೋರ್ಸ್ ಆಫ್ ಲಿವಿಂಗ್ ಅಂತ ಯಾವ್ದು ಕೋರ್ಸ್ ಇಲ್ವಾ? ನಮ್ಮಲ್ಲಿ ಪಾರ್ಟ್ ಆಫ್ ಲಿವಿಂಗ್ ಅಂತ ಇದೆ. ಪಾರ್ಟ್ ಆಫ್ ಲಿವಿಂಗ್ ಅಂದ್ರೆ ಅದು 15 ದಿನಗಳ ಕೋರ್ಸ್. ಏನೇನು ಹೇಳ್ಕೊಡ್ತೀರಾ? ನೀವು ನಿಮ್ಮ ಮನಃಶಾಂತಿಯ ಕೆಲಸಗಳನ್ನ ಮಾಡಬೇಕಾದ್ರೆ ಕ್ಯಾಮರಾದ ಬಗ್ಗೆ ಹೇಗೆ ಎಚ್ಚರವಾಗಿರಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ತೇವೆ. ಎಕ್ಸಾಂಪಲ್? ಯಾ ಅಟ್ಪಾದಂ ಬರಗಡಂ ಬಿದಗಿತ್ತಾದ ಕಿಸಗಂ ಅಂದ್ರೆ ನೀವು ಸ್ನಾನ ಮಾಡುವಾಗ ಕಿಟಕಿಯ ಬಾಗಲನ್ನು ಹಾಕೊಳ್ಳದೇ ಇದ್ರೂ ಅಡ್ಡಿ ಇಲ್ಲ, ಬಟ್ಟೆನ ಹಾಕೊಂಡು ಸ್ನಾನ ಮಾಡಬೇಕು. ಯಾಕೆಂದ್ರೆ ಎಲ್ಲಿ ಕ್ಯಾಮರಾ ಇಟ್ಟಿರ್ತಾರಂತ ಯಾರಿಗೆ ಗೊತ್ತು? ಈಗ ಉಂಟೆ ಮುಂದುವರಿಸಿ. ಎತ್ತಾದಂ ಬರಗಡಂ ಬೆಡ್ಡಂ ಬರಾದ ಗಿರಂ ಏನ್ರಿ ಅಂದ್ರೆ ನೀವು ಬೆಡ್ಡಿನ ಮೇಲೆ ಮಗಲುವುದನ್ನ ಬಿಡಬೇಕು, ಬೆಡ್ಡಿನ ಕೆಳಗೆ ಮಲಗಬೇಕು. ಯಾಕೆಂದ್ರೆ ನಾವು ಕ್ಯಾಮರಾದಿಂದನೂ ಸೇಫು. ನನಗೆ ಬಂದಾಗ ಅಪರಾಧಗಳು, ಬೆನ್ನು ನೋವುಗಳು ನಿಮಗೆ ಬರೋದಿಲ್ಲ. ಕಡೆಯದಾಗಿ ತಮ್ಮ ಹಿತವಚನಗಳು. ಐ ಹೇಟ್ ಕ್ಯಾಮ್ರಾ ಬಟ್ ಐ ಲವ್ ಆಕ್ಟಿವಿಟಿ.
ತಮ್ಮ ಭಕ್ತಾದಿಗಳು ತಮಗೋಸ್ಕರ ಆಶ್ರಮದಲ್ಲಿ ಕಾತರದಿಂದ ಕಾಯ್ತಾ ಇರ್ತಾರೆ, ದಯವಿಟ್ಟು ಕಳ್ಸ್ಕೊಳ್ಳಿ. ಭಕ್ತಾದಿಗಳೇ, ನಾನು ಇವತ್ತು ನಮ್ಮ ಸೃಜನ ಬಗ್ಗೆ ಮಾತನಾಡಬೇಕು ಅಂತಿದ್ದೇನೆ. ಅದು ತುಂಬು ಹೃದಯದಿಂದ. ಎಲ್ಲರೂ ನನ್ನನ್ನ ಗೊತ್ತಾಗದ ಹಾಗೆ ಹಿಡನ್ ಕ್ಯಾಮರಾದಲ್ಲಿ ಹಿಡಿದ್ರಿ. ನಮ್ಮ ಈ ಸೃಜ 6 ಕ್ಯಾಮರಾಗಳನ್ನ ನನ್ನ ಮುಂದೆ ಇಟ್ಟು ನನಗೆ ಗೊತ್ತಿದ್ದ ಹಾಗೆ ತೆಗೆದಿದ್ದಾನೆ. ಅದು ನನಗೆ ತುಂಬಾ ಇಷ್ಟವಾಗಿದೆ. ಭಕ್ತ, ನಿನಗೆ ಏನು ಬೇಕು ಕೇಳು, ಆದ್ರೆ ಇದನ್ನ ಮಾತ್ರ ಟೆಲಿಕಾಸ್ಟ್ ಮಾಡಬೇಡ. ದಯವಿಟ್ಟು ನೋಡಿ ಪ್ರಸಾದ್.